ಅಲ್ರಿ ಹತ್ತ ಹಾಯ್ ಗುಡ್ ಮಾರ್ನಿಂಗ್. ಇವತ್ತಿನ ಈ ಒಂದು ಲಾಗ್ ಇಷ್ಟೊಂದು ಸೂಪರ್ ಆಗಿದ್ದರೆ ನಿಮಗೆ ನೀವು ಫಸ್ಟ್ ಟೈಮ್ ದಾಂಡೇಲಿ ಸೈಡ್ ರೆಸಾರ್ಟಿಗೆ ಹೋಗ್ಲಿಕ್ಕತ್ತೀರಂದ್ರೆ ಅವರಿಗೆಲ್ಲ ಹೇಳಿ ಮಾಡಿಸಂತ ಒಂದು ಒಳ್ಳೆ ಲಾಗರ್ ಇದು. ಇದ್ರೊಳಗೆ ಟಿಪ್ಸ್ ಕೂಡ ಇದ್ದಾವೆ. ಆಮೇಲೆ ಫಸ್ಟ್ ಟೈಮ್ ಎಲ್ಲರಿಗೂ ಗೊತ್ತಿರೋದಿಲ್ಲ ನಾವು ಯಾವ ಥರ ಹೋಗಬೇಕು, ಆಮೇಲೆ ಹೆಂಗೆ ಅಲ್ಲಿ ಇರಬೇಕು, ಯಾವ ಥರ ಡ್ರೆಸ್ ಹಾಕ್ಕೊಳ್ಬೇಕು ಅಂಥೇಳಿ. ಸೊ ಇವತ್ತಿನ ಒಂದು ವ್ಲಾಗ್ ಬಂದುಬಿಟ್ಟು ಸೂಪರ್ ಆಗಿರುವಂಥ ಟಿಪ್ಸು, ಭಾಳ ಒಂದು ಒಳ್ಳೆ ಟಿಪ್ಸ್ ಇದ್ದಾವೆ. ಸೊ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿರಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ಈ ವ್ಲಾಗ್ ಬಗ್ಗೆ ಏನು ಅನ್ನಿಸ್ತು ಅಂತ ಚಿಕ್ಕದಾಗಿ ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಒಂದು ಖುಷಿ ಆಗುತ್ತೆ. ಸೊ ನಮ್ಮ ಸೋಲ್ಜರ ರಜಕ್ಕೆ ಬಂದಿದ್ರೆ ಆ ಒಂದು ಪಾರ್ಟಿನ ನಾವು ಎಂಜಾಯ್ ಮಾಡ್ಬೇಕಂತೇಳಿ, ಆ ಒಂದು ರಜಾನ ಎಂಜಾಯ್ ಮಾಡ್ಬೇಕಂತ ದಾಂಡೇಲಿಗೆ 1 ಡೇ ಟ್ರಿಪ್ ಅಂತ ಹೋಗಿದ್ವಿ. ಸೊ ಇಷ್ಟೊಂದು ಸೂಪರ್ ಆಗಿದ್ರೆ ಖರೇನ ಲೈಫ್ ಲಾಂಗ್ ನೀವು ಮರೆಯೋದಿಲ್ಲ. ಆಮೇಲೆ ನಾವು ಹೋಗೋ ಟೈಮಲ್ಲಿ ಕ್ಲೌಡ್ ಕೂಡ ಇತ್ತು, ಕ್ಲೌಡಿ ಆಗಿತ್ತು. ಆಮೇಲೆ ಫುಲ್ ತಂಪು ತಂಗಾಳಿಲಿ ಅಂತ ಸಾಂಗ್ ಅದಲ್ಲ, ಆ ಹಾಡೇ ನೆನಪು ಬರ್ಲಿಕ್ಕತ್ತಿತ್ತು. ಇಷ್ಟೊಂದು ಸಖತ್ತಾಯಿತು. ಆಮೇಲೆ ನೀವು ಹೋಗೋವಾಗ ಗಾಡಿ ತೊಗೊಂಡು ಹೋಗ್ಬಿಟ್ರಂತೂ ಸೂಪರ್ ಆಗಿರುತ್ತೆ. ಈ ಥರ ಕಪಲ್ಸ್ ಎಲ್ಲ ಸಿಕ್ಕರೆ, ಆಮೇಲೆ ಕಪಲ್ಸ್ ಎಲ್ಲ ಹೋದ್ರೆ ಸೂಪರ್ ರೀ. ಖರೇನ ನಿಮಗೆ ಬೇಸರ ಆಗೋದೇ ಇಲ್ಲ. ಫುಲ್ ರಸ್ತೆ ಒಳಗೆ ನಿಮಗೆ ಟೋಟಲಿ ನಿಮಗೆ ಬೇಸರ ಅಂತ ಅನಿಸೋದೇ ಇಲ್ಲ. ನೀವು ಏನು ತಿಂದು ಹೋಗಲಿಲ್ಲ ಅಂದರೂ ಹಸಿವಾಗಿದ್ದರೂ ಸಹಿತ ಇಳಿಬೇಕು ಅಂತ ಅನ್ಸಂಗಿಲ್ಲ. ಈ ಪ್ರಕೃತಿ ಸೌಂದರ್ಯನ ಸವಿಯೋದಕ್ಕೆ ಇಷ್ಟೊಂದು 2 ಕಣ್ಣು ಸಾಲಂಗಿಲ್ಲ ರೀ. ಖರೇನ ನಾವು ಇಂಥ ಒಂದು ಪ್ರಕೃತಿನ ಪಡೆದಂಥ ನಾವೇ ಧನ್ಯರು ರೀ. ಇಷ್ಟೊಂದು ಸೂಪರ್ ಆಗಿತ್ತು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ದಾಂಡೇಲಿ ಒಳಗೆ. ಸೊ ನಿಮ್ಮ ಜೊತೆ ಹಂಚ್ಕೊಳಿಕತ್ತೀನಿ ಏನೇನೆಲ್ಲ ಮಾಡಬಾರ್ದಾಗಿತ್ತು, ಏನೇನೆಲ್ಲ ಮಾಡಬೇಕಿತ್ತು ಅಂಥೇಳಿ. ಸೊ ಇಷ್ಟೊಂದು ಸಖತ್ತಾಗಿದೆ. ನೀವು ಕೂಡ ಖಂಡಿತ ಇಲ್ಲೇ ಭೇಟಿ ಕೊಡಲೇಬೇಕು. ಮಕ್ಕಳದು ಇದ್ರೂ ಸಹಿತ ನಡೀತದೆ. ಬಟ್ ಈ ಥರ ಫ್ಯಾಮ್ಲಿ ಅಂದ್ರೆ ಈ ಥರ ಕಪಲ್ಸ್ ಎಲ್ಲ ಹೋಗ್ಬಿಟ್ರೆ, ಅದರೊಳಗೂ ಈ ಥರ ಬೈಕ್ ಒಳಗೆ ಹೋಗ್ಬಿಟ್ರೆ ಅದ್ರದ್ದು ಒಂದು ಬೈಕದ್ದು ಒಂದು ಎಂಜಾಯ್ಮೆಂಟ್ ಸೂಪರ್ ಆಗಿರುತ್ತೆ. ಒಂದು ವೇಳೆ 4 ವೀಲರ್ ಒಳಗೆ ಕೂತ್ಕೊಂಡ್ರೆ ಒಳಗಡೆ ಏನು ಕಾಣುತ್ತೆ ರೀ ನಿಮಗೆ. ಸೊ ಹಾಗಾಗಿ ಈ ಥರ ಬೈಕ್ ಒಳಗೆ ಹೋಗ್ಬಿಟ್ರೆ ಅದರ ಎಂಜಾಯ್ಮೆಂಟ್ ಸೂಪರ್ ಆಗಿರುತ್ತೆ. ಆಮೇಲೆ ಈ ಒಂದು ರಸ್ತೆ ನಿಮಗೆ ನಾವು ಲಾಂಗ್ ಜರ್ನಿ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ. ಅಷ್ಟೊಂದು ಸುತ್ತಮುತ್ತ ಗ್ರೀನ್ರಿ, ಆಮೇಲೆ ಈ ರೋಡ್ ಸೈಡ್ ಗಿಡಗಂಟಿಗಳ ಹಚ್ಚ ಹಸಿರು, ಆಮೇಲೆ ಈ ಏನಪ್ಪ ಅದು ನವಿಲುಗಳು ಜಾಸ್ತಿ ನಮಗೆ ಬೆಟ್ಟ ಅದು ರೀ ನಡು ರೋಡ್ ಒಳಗದು. ಸಖತ್ತಾಗಿರುತ್ತೆ, ಥ್ರಿಲ್ಲಿಂಗ್ ಆಗಿರುತ್ತೆ ಈ ಒಂದು ದಾಂಡೇಲಿ ಜರ್ನಿ. ತೋ ಫಸ್ಟ್ ಟೈಮ್ ನನಗೆ ಭಾಳ ಅಂದ್ರೆ ಭಾಳ ಕ್ಯೂರಿಯಾಸಿಟಿ ಇತ್ತು. ಆಮೇಲೆ ನೀವು ನೋಡ್ಲಿಕ್ಕತ್ರಿ ಈ ರಸ್ತೆಗಳು ಹೆಂಗಿತ್ತಪ್ಪ ಅಂತಂದ್ರೆ ಒಂಥರ ಹಾವಿನ ಥರ ರೀ. ಜಿಗ್ಜಾಗ್ ಹಾವು ಯಾವ ಥರ ಹೊಳ್ಳಾಡ್ಕೊತ ಹೋಗುತ್ತಲ್ಲ ಆ ಥರ ಇತ್ತು. ಅದರೊಳಗೆ ಈ ಒಂದು ಬೈಕ್, ಆಮೇಲೆ ನಾವು ಇದ್ರೊಳಗೆ ಸೂಪರು. ಆಮೇಲೆ ಇಲ್ಲಿ ಬಂದುಬಿಟ್ಟು ಪ್ಲೇಸ್ ಬಂದುಬಿಟ್ಟು ನೀವು ದಾಂಡೇಲಿಗೆ ರೆಸಾರ್ಟಿಗೆ ಹೋಗ್ಬೇಕಂದ್ರೆ ಗಣೇಶ್ ಗುಡಿ ಅಂತ ಪ್ಲೇಸ್ ಹೆಸರು ಗಣೇಶ್ ಗುಡಿ ರೀ. ಅಲ್ಲೇನು ಯಾವ ಗಣೇಶನ ದೇವಸ್ಥಾನ ಇಲ್ಲ, ಬಟ್ ಹೆಸರು ಅದು ಗಣೇಶನ ಗುಡಿ ಅಂತ ಹೇಳಿಬಿಟ್ಟು ಅದು ಫೇಮಸ್ ರೀ. ಇಲ್ಲೇ ನೀವು ಗಣೇಶನ ಗುಡಿ ಅಂತ ಹೇಳಿದರೆ ನಿಮ್ಗೆ ಯಾರಾದರೂ ಒಂದು ವೇಳೆ ರಸ್ತೆ ಗೊತ್ತಿಲ್ಲ ಅಂದ್ರೆ ತೋರಿಸ್ತಾರೆ. ಸೊ ನಾವು ಏನು ಮಾಡಿದ್ವಪ್ಪ ಅಂದ್ರೆ ಗಣೇಶ್ ಗುಡಿ ತನಕ ಹೋದ್ವಿ. ಆಮೇಲೆ ಮುಂದೆ ನಮಗೆ ಬೇಕಾಗಿರುವಂಥ ರೆಸಾರ್ಟ್ ಹೋಗಬೇಕಿತ್ತು. ಸೊ ಭಾಳಷ್ಟು ರೆಸಾರ್ಟ್ ಇದಾವೆ ರೀ ಇಲ್ಲಿ ದಾಂಡೇಲಿ ಒಳಗೆ. ಸೊ ಸೂಪರ್ ಆಗಿರುವಂಥ ನಂಬರ್ 1 ರೆಸಾರ್ಟ್ ಅಂದರೆ ನಾವು ಹೋಗ್ತಾ ಇರುವಂಥ ರೆಸಾರ್ಟ್. ಸೊ ಹಾಗಾಗಿ ನಿಮಗೆ ಇಲ್ಲಿ ತೋರಿಸ್ಕೊಡ್ಲಿಕ್ಕೆ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿರಿ. ನಿಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಅದ ರೀ ಈ ಒಂದು ಲಾಗ್. ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಪ್ರತಿಯೊಂದು ನಾ ಹೇಳುವಂಥ ಟಿಪ್ಸ್ ನಿಮಗೆ ಲೈಫಲ್ಲಿ ಒಂದಲ್ಲ ಒಂದು ಸಾರಿ ಹೆಲ್ಪ್ ಆಗೇ ಆಗುತ್ತೆ. ಸೊ ಹಾಗಾಗಿ ಆಮೇಲೆ ನಾ ಹೋಗ್ತಾ ಇಷ್ಟೊಂದು ರೆಸಾಲ್ಟ್ ಇದ್ದವು ರೀ. ಆಮೇಲೆ ನಾ ಖರೇನ ಇಳಿದು ಬಿಟ್ಟು ರೀಲ್ಸ್ ಕೂಡ ಮಾಡೀನಿ. ಸೊ ರೀಲ್ಸ್ ಎಲ್ಲ ನೋಡ್ಬೇಕಂತಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಹೋಗ್ಬೋದು. ನನ್ನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಇದ್ದಾವೆ. ನಾವು ಬಂದಿರುವಂಥ ಈ ಹೋಟೆಲ್ ಬಂತು ನೋಡ್ರಿ, ಅದ್ರ ಇಂಡಿಕೇಟ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು. ಈ ಒಂದು ಮೂರ್ತಿ ಬಂದುಬಿಟ್ಟು ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು. ಸೊ ಈ ಮೂರ್ತಿ ನೋಡಿದರೆ ಗೊತ್ತಾಯಿತು ಆ ಹೋಟೆಲ್ ಹೆಸರು ಏನು ಇರಬಹುದು ಅಂತ ಹೇಳಿ. ಸೊ ಆ ಹೋಟೆಲ್ ಹೆಸರು ಬಂದುಬಿಟ್ಟು ಅಶೋಕ ಹೋಟೆಲ್ ಅಂತ ಹೇಳಿ. ಸೊ ನೀವು ಆಲ್ಮೋಸ್ಟ್ ಇಲ್ಲಿ ಊಟ ಝೋನ್ ಅಂತ ಒಂದು ಅದ ರೀ, ಅದು ಬಂದುಬಿಟ್ಟು ಭಾಳ ದುಬಾರಿ ಅದ. ಆಮೇಲೆ ಅದ್ರ ಸೆಕೆಂಡ್ ಬಂದುಬಿಟ್ಟು ಈ ಅಶೋಕ.
ಇದ್ರದ್ದೆಲ್ಲ ಬಂದುಬಿಟ್ಟು ಆಮೇಲೆ ಬೇರೆ ಬೇರೆ ಇದಾವೆ ಅವ ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ಈ ಅಶೋಕ ಆದಮೇಲೆ ಊಟ ಜೋನ್ ಆದಮೇಲೆ ಫಸ್ಟ್ ಇಡೀ ದಾಂಡೇಲಿ ಒಳಗೆ ಊಟ ಜೋನ್ ಆದಮೇಲೆ ಸೆಕೆಂಡ್ ಒನ್ ಬಂದುಬಿಟ್ಟು ಅಶೋಕ. ಈ ಅಶೋಕ ಹೋಟೆಲ್ಗೆ ನಾವು ಭೇಟಿ ಕೊಡ್ಲಿಕ್ಕತ್ತೀವಿ ಇವತ್ತು ಇಲ್ಲಿ ಈ ಅಶೋಕ ಹೋಟೆಲಿಂದ ನಮಗೆ ಎಷ್ಟೆಲ್ಲ ಗೇಮ್ ಆಡಿಸಿದ್ರು, ಆಮೇಲೆ ಎಷ್ಟೆಲ್ಲ ಬೆನಿಫಿಟ್ಸ್ ಅದಾವೆ, ಎಷ್ಟೆಲ್ಲ ಏನೆಲ್ಲ ಅವೈಲೇಬಲ್ ಇದ್ದಾವೆ, ಆಮೇಲೆ ಊಟಕ್ಕೆ ನಾವು ದುಡ್ಡು ಕೊಡಬೇಕಾ ಅಥವಾ ಬೇಡ, ಆಮೇಲೆ ಅವರ ವತಿಯಿಂದ ನಮಗೆ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಅವ್ರದ್ದು ಒಂದು ಬಾಡಿಗೆ ದುಡ್ಡು ಎಷ್ಟು ರೂಮಿಂದ ಅದನ್ನೆಲ್ಲ ತೋರಿಸ್ತೀನಿ. ಸೊ ನಾವು ಫೈನಲಿ ರೀಚ್ ಆದ್ವಿ. ಒನ್ ಅವರ್ ಒಳಗಂದ್ರೆ ಬಂದ್ವಿ ರೀ ನಾವು. ಆ್ಯಕ್ಚುಲಿ 1 ಅವರ್ ಎಸ್ 1 ತಾಸು 1.5 ತಾಸು ಒಳಗಂದ್ರೆ ಬಂದ್ವಿ ಈ ದಾಂಡೇಲಿಗೆ. ಇಷ್ಟೊಂದು ಸೂಪರ್ ಆಗಿತ್ತು. ಅವತ್ತು ಕ್ಲೌಡಿ ಇರೋದ್ರಿಂದ ನಮ್ಮದು ಒಂದು ಪುಣ್ಯ ರೀ. ಖರೇನ ಅವತ್ತು ಕ್ಲೌಡಿ ಇತ್ತು, ಆಮೇಲೆ ಬಿಸಿಲು ಇರಲಿಲ್ಲ, ಆಮೇಲೆ ಹೋಗುವಾಗ ಇಷ್ಟೊಂದು ಥ್ರಿಲ್ಲಿಂಗ್ ಆಗಿತ್ತು. ಅದು ಬೈಕ್ ಒಳಗೆ ಹೋಗ್ಬಿಟ್ರಂತೂ ಸಖತ್ತಾಗಿರುತ್ತೆ. ನಿಮ್ಮ ಜರ್ನಿ ಲೈಫ್ ಲಾಂಗ್ ಮರೆಯೋದಿಲ್ಲ. ಸೊ ಇಲ್ಲಿ ಎಂಟ್ರಿ ಕೊಡ್ಲಿಕ್ಕತ್ತೀವಿ. ನಾವು ಮುಂಚೆನೇ ಫೋನ್ ಮಾಡಿ ಹೇಳಿದ್ವಿ, ಅಲ್ಲಿ ನಮ್ಮ ಸೋಲ್ಜರ್ ಫ್ರೆಂಡ್ ಇದ್ದಾರೆ ಅಂತ ಹೇಳಿದ್ರೆ. ಸೊ ಹಾಗಾಗಿ ನಾವು ಮುಂಚೆನೇ ಫೋನ್ ಮಾಡಿ ಹೇಳಿದ್ವಿ, ನೀವು ಬೇಕಂದ್ರೆ ಆನ್ಲೈನ್ ಬುಕ್ ಸಿಗುತ್ತಿಲ್ಲಿ, ಸೊ ಮಾಡ್ಕೊಳ್ಬಹುದು. ಈ ಒಂದು ಅಶೋಕ ಹೋಟೆಲ್ ಖರೇನ ಇದ್ರ ಬಗ್ಗೆ ಹೇಳಲೇಬೇಕು ರೀ ನಿಮಗೆ. ಸೊ ಇದನ್ನು ನಾನು ಹೇಳ್ಕೊತ ಹೋಗ್ತೀನಿ, ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ನೀವು ಕೂಡ ಇಲ್ಲೇನೇ ಹೋಗ್ರಿ ಅಂತ ನಾನು ಹೇಳಿಕತ್ತಿಲ್ಲ. ಬಟ್ ಎಲ್ಲ ಈ ದಾಂಡೇಲಿ ಒಳಗೆ 240 ರೆಸಾರ್ಟ್ ಇದಾವಂತ ಹೇಳ್ತಾರಲ್ರಿ. ಅದರೊಳಗೆ ಸೆಕೆಂಡ್ ಒನ್ ಬಂದುಬಿಟ್ಟು ಇದೆ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಊಟ ಜೋನ್ ಅಂತ ಹೇಳ್ತಾರೆ, ಬಟ್ ನಾವಲ್ಲಿ ಭೇಟಿ ಕೊಟ್ಟಿಲ್ಲ, ನೋಡಿನೂ ಇಲ್ಲ. ಸೊ ಹೇಳ್ತಿರ್ತಾರೆ ಎಲ್ಲರೂ ಅಲ್ಲೆಲ್ಲ VIPs ಎಲ್ಲ ಹೋಗ್ತಾರೆ ಅಂತೇಳಿ, ಅದು ಗೊತ್ತಿಲ್ಲ. ಬಟ್ ನನಗಿದು ಭಾಳ ಇಷ್ಟ ಆಯಿತು. ಸೊ ಹಾಗಾಗಿ ನಾವಿಲ್ಲಿ ಬೇರೆಯವ್ರು ನಮಗೂ ಹೇಳಿದರು ಈ ಥರ. ಸೊ ಹಾಗಾಗಿ ನಿಮಗೂ ಕೂಡ ಇದು ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಕೊಡ್ಲಿಕ್ಕತ್ತೀನಿ, ತೋರಿಸ್ಲಿಕ್ಕೆ ಕೂಡ ಕೊಡ್ಲಿಕ್ಕತ್ತೀನಿ. ಇದು ಬಂದುಬಿಟ್ಟು ಅಶೋಕ ಹೋಟೆಲ್ ಅಂತ ಹೇಳಿದೆ ನಾನು. ಸೊ ನಾವು ಹೋದ್ಮೇಲೆ ನಾವು ಅಲ್ಲಿ ಬುಕ್ ಮಾಡಿದ್ವಿ ರೂಮ. ನಮಗೆ ಅವರು ರೂಮ್ ಕೂಡ ಸಿಕ್ತು. ಸೊ ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಅಂದರೆ ಅಲ್ಲಿ ನೆಟ್ವರ್ಕ್ ಸಿಗಂಗಿಲ್ಲ. ಸೊ ಹಾಗಾಗಿ ಅವರು ನಮಗೆ ಮೊಬೈಲ್ ಒಳಗೆ ವೈಫೈ ನೆಟ್ವರ್ಕ್ ಆ್ಯಡ್ ಮಾಡಿದ್ರೆ ನಾವು ವೈಫೈ ನೆಟ್ವರ್ಕ್ ತೊಗೊಂಡ್ವಿ. ಆಮೇಲೆ ಇಲ್ಲೆಲ್ಲ ಇದೆಲ್ಲ ಫುಲ್ ತೋರಿಸಿದ್ನಲ್ಲ, ಅದೆಲ್ಲ ಡೈನಿಂಗ್ ರೂಮ್. ಅಲ್ಲಿ ಕುಂತ್ಕೊಂಡು ಹೊರಗಡೆ ನೀವು ಫುಲ್ ಗ್ರೀನ್ರಿ ಸವಿಬೋದು, ನೇಚರ್ನ ಸವಿಬೋದು. ಇಷ್ಟೊಂದು ಸೂಪರ್ ಆಗಿರುತ್ತೆ ಖರೇನ. ಹೊರಗಡೆ ಬೇಕಿದ್ರೂ ಕುಂದಿರ್ಬೋದು, ಒಳಗಡೆನೂ ಕುಂದಿರ್ಬೋದು. ಸೊ ನಮಗೆ ರೂಮ್ ಸಿಕ್ತು ಫೈನಲಿ. ಸೊ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ರು ರೂಮ್ಗೆ. ನೋಡಿರಿ ಹೊರಗಡೆ ಎಲ್ಲ ಎಷ್ಟು ಚಂದ ಗ್ರೀನ್ ಅನ್ಸ್ಲಿಕ್ಕತ್ತದ. ನಾ ಜಸ್ಟ್ ಹೇಳಿದ್ರಾಗ ನಿಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ನೀವು ಕೂಡ ಬಂದೇ ಬರ್ತೀರಾ ಅಂತ ಅಂದ್ಕೊಂಡೀನಿ. ಸೊ ಯಾರ್ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿರಿ, ಸೊ ಚಿಕ್ಕದಾಗಿ ಕಮೆಂಟ್ ಮಾಡಿರಿ. ನನಗೂ ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ. ನಿಮಗೆ ಇನ್ನೂ ಏನಾದರೂ ಹೆಲ್ಪ್ ಬೇಕಪ್ಪ ನನ್ನಿಂದ ಅಂದರೆ ಖಂಡಿತ ನಾನು ಮೆಸೇಜ್ ಮಾಡ್ತೀನಿ, ಕೇಳಿದರೆ ನೀವು. ಇದು ತೋರಿಸ್ಲಿಕ್ಕತ್ತಿನಲ್ಲಿ ಸ್ಟೇಜ್, ಇದು ಬಂದುಬಿಟ್ಟು ರೈನ್ ಡ್ಯಾನ್ಸ್ ಇಂದ್ರಿ. ಸೊ ಇದೆ ನೋಡಿರಿ ನಮ್ಮದು ರೂಮ್, ಸೂಪರಾಗಿದೆ. ಆಮೇಲೆ ನೀವು ಇಲ್ಲಿ ಮಕ್ಕಳು ಕೂಡ ಕರ್ಕೊಂಡು ಬರ್ಬೋದು ಅಂತ ಹೇಳಿದೆ. ಬಟ್ ಈ ಕಪಲ್ಸ್ ಬಂದರೆ ಸಖತ್ತಾಗಿ ಎಂಜಾಯ್ ಮಾಡಬಹುದು ರೀ. ಮಕ್ಕಳಿಗೆ ಕೂಡ ಇಲ್ಲಿ ಗೇಮ್ಸ್ ಇದ್ದಾವೆ. ಸೊ ಈ ಹೋಟೆಲ್ ಬಂದುಬಿಟ್ಟು ವಿತ್ AC ಕೂಡ ಅದ. ಆಮೇಲೆ ನಿಮ್ಗೆ 2 ಟೇಬಲ್ಸ್ ಆಗ್ತಾವೆ. ನಿಮ್ಮ ಏನಾದರೂ ಎಕ್ಸಸರೀಸ್ ಅವೆಲ್ಲ ಏನಾರ ಇದ್ದರೆ. ಸೊ ಹಸಿವು ಭಾಳ ಆಗಿತ್ತು, ಬೆಳಗ್ಗೆ ಜಲ್ದಿನ ಚಹಾ ಕುಡಿದು ಬಿಟ್ಟಿದ್ವಿ ರೀ. ಸೊ ಹಾಗಾಗಿ ಇಲ್ಲಿ ನಾವು ಅವರಿಗೆ ಹೇಳಿದ್ವಿ, ಬೆಳಗ್ಗೆ ತಿಂಡಿ ಎಲ್ಲ ಅಂದರೆ ನಾಷ್ಟ ಎಲ್ಲ ಅವ್ರ ಕಡೆಯಿಂದನೇ ಇರುತ್ತೆ. ಸೊ ಹಾಗಾಗಿ ಅವ್ರು ಕೇಳಿದರೆ ನಿಮ್ಗೆ ಏನು ಬೇಕು ಅಂತ ಹಸಿವಾಗಿದ್ದಕ್ಕೆ. ಸೊ ಹಾಗಾಗಿ ನಾವು ಕೇಳಿದ್ವಿ ನಾವು ಏನೇನಿದೆ ಅಂತ ಅವ್ರು ಹೇಳಿದರು. ಸೊ ನಾವು ಬ್ರೆಡ್ ಆಮ್ಲೆಟ್ನ ಆರ್ಡ್ರ್ ಮಾಡಿದ್ವಿ. ಅವರು ಪಾಕೆಟ್ ಥರ ಬ್ರೆಡ್ ಆಮ್ಲೆಟ್ನ ಮಾಡ್ಕೊಂಬಂದು ತಂದು ಕೊಟ್ಟಿದ್ರು ನಮಗೆ. ಸೊ ನನಗಂತೂ ಫುಲ್ ಹಸಿವಾಗಿತ್ತು ರೀ. ಸೊ ನಾನಂತೂ ವೇಟ್ ಮಾಡಲಿಲ್ಲ, ಮೊದಲು ಕೈಕಾಲು ಮುಖಾಲು ತೊಳ್ಕೊಂಡು ನಾನು ಬ್ಯಾಟಿಂಗ್ ಮಾಡಿದ್ದೆ. ಆಮೇಲೆ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿತ್ತು ರೀ. ಸೊ ಆಲ್ಮೋಸ್ಟ್ ನಾನು ದಾಂಡೇಲಿಗೆಲ್ಲ ಹೋದವ್ರನ್ನೆಲ್ಲ ಕೇಳಿದ್ದೀನಿ ರೆಸಾರ್ಟ್ ಎಲ್ಲ ಹೆಂಗಿರುತ್ತೆ ಅಂತೇಳಿ. ಅವ್ರು ಹೋಗಿರುವಂಥ ರೆಸಾರ್ಟ್ ಹೆಸರು ಕೂಡ ಹೇಳಿದ್ರು. ಸೊ ಆಮೇಲೆ ಅಲ್ಲಿ ಕೊಡುವಂಥ ಆಹಾರ ಬಗ್ಗೆನೂ ಹೇಳಿದ್ರು. ಬಟ್ ಈ ಒಂದು ಅಶೋಕ ಹೋಟೆಲಿನ ಒಂದು ತಿಂಡಿ ಆಗಿರಲಿ ಅಥವಾ ಡಿನ್ನರ್ ಲಂಚ್ ಆಗಿರಲಿ, ಆಮೇಲೆ ಅವ್ರ ಕಡೆಯಿಂದ ಇರುವಂಥ ಗೇಮ್ಸ್ ಆಗಿರಲಿ ಸಖತ್ತಾಗಿದ್ದು. ನನಗಂತೂ ಭಾಳ ಅಂದ್ರೆ ಪರ್ಸ್ನಲಿ ಭಾಳ ಇಷ್ಟ ಆಯ್ತು. ಆಮೇಲೆ ಯಾರು ನಮಗೆ ಹೇಳಿದ್ರಲ್ಲ ಇಲ್ಲಿ ಹೋದವರು, ಅದೇ ಥರನೇ ಅದ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಸೊ ಬ್ರೆಡ್ ಆಮ್ಲೆಟ್ ಎಲ್ಲ ತಿಂದು 1.5 ತಾಸು 2 ತಾಸು ನಾವು ರೆಸ್ಟ್ ಮಾಡಿದ್ವಿ. ಸ್ವಲ್ಪ ರೆಸ್ಟ್ ಮಾಡಿ ಇನ್ನೇನು ಏನಪ್ಪ ಅದು ಲಂಚ್ ಆಗಿತ್ತು ರೀ, ಲಂಚ್ ಟೈಮ್ ಆಗಿತ್ತು. ಸೊ ಲಂಚ್ ಟೈಮ್ಗೆ ಅಂಥೇಳಿ ನಾವು ಬಂದ್ವಿ. ಸೊ ನಮಗೆ ಬೇಕಾದಂಥ ಅಂದ್ರೆ ಅಲ್ಲಿ ಕೊಟ್ರಿ ಲಂಚ್ಗೆ ಎಗ್ ಕರಿ, ಆಮೇಲೆ ದಾಲ್ ಕರಿ, ರೋಟಿ, ರೈಸ್ ಕೊಟ್ರೆ. ನಿಮಗೆ ವೆಜ್ ನಾನ್ ವೆಜ್ ತಿನ್ನದೇ ಇರೋರು ಅಂದರೆ ಎಗ್ ತಿನ್ನಲೇ ಇರೋರು ನೀವು
ದಾಲ್ ಕರಿನೂ ಬೇಕಿದ್ರೆ ಇಲ್ಲಿ ತಿನ್ಬೋದು. ಆಮೇಲೆ ಆ ಹುಡುಗರು ಭಾಳ ಅಂದ್ರೆ ಭಾಳ ಖುಷಿ ಆದ್ರಿ. ಯಾಕಂತಂದ್ರೆ ಅವ್ರು ಆಸಾಮ್ದವ್ರು. ಸೊ ನಮ್ಮ ಯಜಮಾನಿಗೆ ಆಸಾಮಿ ಭಾಷೆ ಬರುತ್ತೆ ರೀ. ಅವ್ರ ಜೊತೆಗೆ ಮಾತಾಡ್ಲಿಕ್ಕತ್ತಿದ್ದಕ್ಕೆ ಅವರೊಂದು ಇಷ್ಟು ಖುಷಿ ಆದ್ರು ಹುಡುಗರು. ಖರೇನ ಅವೆರಡು ಹುಡುಗರು ಬಂದಿದ್ರಲ್ಲ ನಮಗೆ ಸರ್ವಿಂಗ್ ಮಾಡಲಿಕ್ಕೆ ಊಟ ಸೂಪರಾಗಿ ಊಟ ಚೆನ್ನಾಗಿ ಕೊಟ್ಟರಿ. ಖರೇನ ಭಾಳ ಚಲೋ ಕೊಟ್ಟಿದ್ರು ಊಟ ಮಾತ್ರ. ನಾವು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಮನೆಯೊಳಗಿದ್ದಂಥ ಊಟನೇ ಆಗಿತ್ತು. ಆಮೇಲೆ ಆ ಹುಡುಗರಿಗೆ ಭಾಳ ಖುಷಿ ಆಗಿತ್ತು ನಮ್ಮ ಸರ್ ಆಸಾಮಿ ಭಾಷೆ ಮಾತಾಡೋದಕ್ಕೆ. ಈಗ ನೋಡ್ರಿ ಎಲ್ಲೋ ಒಂದು ಸ್ಟೇಟಿಗೆ ಬೇರೆ ಸ್ಟೇಟಿಗೆಲ್ಲ ಹೋದಾಗ ನಮ್ಮ ಒಂದು ಲ್ಯಾಂಗ್ವೇಜ್ನವ್ರು ಸಿಕ್ಕರೆ ಎಷ್ಟು ಖುಷಿ ಪಡ್ತೀವಲ್ಲ ನಾವು. ಸೊ ಅದೇ ಥರ ಅವರು ಕೂಡ ಖುಷಿ ಪಡ್ಲಿಕ್ಕತ್ತಿದ್ರು. ಸೊ ಲಂಚ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ನಮ್ಮ ಒಂದು ಬೋಟಿಂಗಿಗೆ ಹೋಗ್ಬೇಕಂಥೇಳಿ ರೆಡಿಯಾಗಿ ಹೊರಗಡೆ ಬಂದ್ವಿ ರೀ. ಸೊ ನಮ್ಮ ಸರ್ಗೆ ನೆಟ್ವರ್ಕ್ ಸಿಗ್ಲಿದ್ದಕ್ಕೆ ಹಲೋ ಅನ್ಕೋತ ಕೂತಿದ್ರೆ ಸೂಪರಾಗಿರುತ್ತೆ. ಖರೇನ ನೋಡ್ಬೋದು ನೀವು ಇಲ್ಲಿ ಸುತ್ತಮುತ್ತ ಎಷ್ಟು ಚಂದ ಅದ ಶೂಟಿಂಗ್ ಮಾಡಲಿಕ್ಕೆ. ಆಮೇಲೆ ರೀಲ್ಸ್ ಮಾಡಲಿಕ್ಕೆ ಸೂಪರ್ ಈ ಖರೇನ. ಆಮೇಲೆ ಎಂಜಾಯ್ ಮಾಡ್ಲಿಕ್ಕಂತ ಕಪಲ್ಸ್ಗೆ ಫಸ್ಟ್ ಟೈಮ್ ಎಲ್ಲಾದರೂ ಹೋಗ್ಬೇಕಪ್ಪ ನಾವು ಅಂತ ಅಂದ್ಕೊಂಡ್ರೆ ಖರೇಂದ್ರೆ ಇಲ್ಲೇ ಬರ್ರಿ ಅಂತ ಹೇಳ್ತೀನಿ ನಾನು. ಆಮೇಲೆ ಪ್ರಕೃತಿ ಸೌಂದರ್ಯ ಖರೇನ ಅದ್ರೊಳಗೆ ಕಳೆದೋಗ್ಬಿಡ್ತೀರಿ ನೀವು. ಇಷ್ಟೊಂದು ಸೂಪರ್ ಆಗಿರುತ್ತೆ ರೀ. ನಮ್ಮ ಗೂಳಿ ಬಂತು ನೋಡ್ರಿ, ನಮ್ಮ ಸೋಲ್ಜರ. ಸೊ ನಾವು ಹೊರಟ್ವಿ ಎಲ್ಲಿಗೆ, ನಮ್ಮ ಒಂದು ಗೇಮ್ಸ್ ಅಲ್ಲಿಂದ ದೂರ ಏನು ಇರಲಿಲ್ಲ ರೀ. ಒಂದು 2 ಕಿಲೋಮೀಟರ್ಸ್ ಇತ್ತು. 2 ಕಿಲೋಮೀಟ್ರ್ ಅಂದ್ರೆ ಅದೇನು ಭಾಳ ಏನಲ್ಲ. ಸೊ ನೀವು ಪ್ರಕೃತಿ ಒಳಗೆ ಹೋಗ್ತಾ ಇರ್ತಿರಲ್ಲ. ನಾವು 2 ಕಿಲೋಮೀಟ್ರ್ ಹೋದ್ವಿ, 50 ಕಿಲೋಮೀಟ್ರ್ ಹೋದ್ವಿ, 80 ಕಿಲೋಮೀಟ್ರ್ ಹೋದ್ವಿ ಅನ್ನೋದೇ ನಿಮಗೆ ಗೊತ್ತೇ ಆಗೋದಿಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೋ ಅಷ್ಟೊಂದು ಸೂಪರ್ ಆಗಿರುತ್ತೆ. ಈ ಒಂದು ರಸ್ತೆ ಕೂಡ ನಾನು ತೋರಿಸ್ಲಿಕ್ಕತ್ತೀನಿ ಎಷ್ಟೊಂದು ಕ್ಯೂರಿಯಾಸಿಟಿ ಆಗಿತ್ತು. ಆಮೇಲೆ ಈ ಒಂದು ಕ್ಲೌಡಿ ವಾತಾವರಣ ಸೂಪರ್ ಈ ಖರೇನ. ಆಮೇಲೆ ಅಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ರೀ. ಆ ಬ್ರಿಡ್ಜ್ ಒಂದಿಷ್ಟು ಜನ ಕುಂತಿದ್ರು. ಸೊ ಅವ್ರಿಗೆ ಕೇಳಿದ್ವಿ ನಾವು ಯಾವ ಥರ ಎಲ್ಲಿ ಹೋಗ್ಬೇಕಂತೇಳಿ. ಸೊ ಅವರು ದಾರಿ ತೋರಿಸ್ಕೊಟ್ರು. ಖರೇನ ಭಾಳ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಸೊ ಇಲ್ಲೊಂದು ಬ್ರಿಡ್ಜ್ ಬರುತ್ತಂತ ಹೇಳ್ದೆ. ಈ ಬ್ರಿಡ್ಜ್ ಬಂದುಬಿಟ್ಟು ಕಾಳಿ ದೇವಿ ಏನು ರೀ ಅದು ಕಾಳಿ ನದಿ ಅಂತ ಹೇಳ್ತಾರಲ್ಲ ಅದ್ರ ಬ್ರಿಡ್ಜ್. ಸೊ ನಮ್ಮ ಯಜಮಾನ್ರು ಹೇಳಿಕತ್ತಿದ್ದು ನೋಡಲ್ಲೆಲ್ಲ ಬೋಟಿಂಗ್ ಕಾಣಿಸ್ಲಿಕ್ಕತ್ತಾವ ಅಂತೇಳಿ. ಸೊ ನಮಗಂತೂ ಇನ್ನೂ ಥ್ರಿಲ್ಲಿಂಗ್ ಆಗಿತ್ತು. ಸೊ ನೆಕ್ಸ್ಟ್ ಪಾರ್ಟ್ ಒಳಗೆ ಅಲ್ಲಿ ಹೋಗಿ ನಾವು ಏನೇನೆಲ್ಲ ಮಾಡಿದ್ವಿ, ನಮ್ಮ ಪರಿಸ್ಥಿತಿ ಏನೇನಾಯಿತು, ಏನೇನೆಲ್ಲ ಮಾಡಬೇಕಿತ್ತು, ಏನೇನೆಲ್ಲ ಮಾಡಬಾರ್ದಾಯಿತು ಅಂತ ಹೇಳ್ತೀನಿ ನೆಕ್ಸ್ಟ್ ಪಾರ್ಟ್ ಒಳಗೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.